ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ನಮ್ಮ ಕಳಸಾ ಸುತ್ತಮುತ್ತ ಮಳೆರಾಯನ ಅಬ್ಬರಕ್ಕೆ ಭದ್ರೆಯ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಹಳ್ಳಿ ಭಾಗದಿಂದ ಬರುವಂತ ಶಾಲಾ ವಿದ್ಯಾರ್ಥಿಗಳಿಗೂ ತುಂಬಾ ತೊಂದರೆ. ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಿನ ಅಧಿಕಾರಿಗಳು ಈ ಶಾಲೆಗೆ ಅರ್ಧ ವಿದ್ಯಾರ್ಥಿಗಳು ಹಳ್ಳಿ ಭಾಗದಿಂದ ಜನರು ಕಳಸಕ್ಕೆ ಬಂದ ಮೇಲೆನೇ ರಜೆ ಕೊಡ್ತಾರೆ. ನಿನ್ನೆ ಕೂಡ ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ರಜೆ ಉಂಟೇನಾ, ತುಂಬಾ ಗಾಳಿ ಮಳೆ ಬೇರೆ ಇದೆ, ಶಾಲೆ ಮಕ್ಕಳಿಗೆಲ್ಲ ರಜೆ ಕೊಡುವ ಸಾಧ್ಯತೆ ಇದೆಯಾ ಅಂತ. ಇಲ್ಲ ಅಂತ ಹೇಳಿದ್ರು. ಬೇರೆ ಭಾಗದಲ್ಲಿ ನೋಡಕ್ ಹೋದ್ರೆ ಶಾಲೆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬಟ್ ಈಗ ಹಳ್ಳಿ ಭಾಗದಿಂದ ಬಂದು ಕಳಸಕ್ಕೆ ಬಂದು ಮತ್ತೆ ವಾಪಸ್ ಹೋಗುವ ಸ್ಥಿತಿ ಹೆಚ್ಚಾಗಿದೆ. ಎಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಹೇಳಿ ಪ್ರಯೋಜನ ಇಲ್ಲ ಬಿಡಿ. ಅದು ಯಾಕಂತ ಹೇಳಿದ್ರೆ ಮಕ್ಕಳ ಕಡೆ ಗಮನ ಕೊಡಬೇಕು, ಬೇರೆ ಯಾವ ಕಡೆ ಗಮನ ಕೊಡ್ತಾರ ಗೊತ್ತಿಲ್ಲ. ಬಟ್ ಹಳ್ಳಿ ಭಾಗದಿಂದ ಬಂದಂತ ಮಕ್ಕಳಿಗೆ ಆ ಗಾಳಿ ಮಳೆಗೆ ಮತ್ತೆ ಈ ಭದ್ರೆಯ ನೀರಿನ ಮಟ್ಟ ಕೂಡ ಏರಿಕೆ ಆಗಿದೆ. ಈಗ ಕುದುರೆಮುಖ ಭಾಗಕ್ಕೆ ನೋಡಕ್ ಹೋದ್ರೆ ಈ ಜಾಂಬ್ಳೆ ನೆಲ್ಲಿಬೀಡು ಆ ಭಾಗದಲ್ಲಿ ಅಂದ್ರೆ ಬೆಳಗಿನ ಜಾವನೇ ನೀರೆಲ್ಲ ತುಂಬಿ ರಸ್ತೆಯಲ್ಲಿ ದಾಟಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬಸ್ಗಳು ಮತ್ತೆ ಪ್ರತಿಯೊಂದು ಸಂಚರಣೆ ಸ್ಥಗಿತಗೊಂಡಿತ್ತು, ಮತ್ತೆ ಅಲ್ಲಲ್ಲಿ ಮರಗಳು ಕೂಡ ಬಿದ್ದಿತ್ತು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ನಾನು ಈಗ ಕೋಟೆ ಹೊಳೆ, ನಮ್ಮ ಕಳಸಾ ಭಾಗದ ಕೋಟೆ ಹೊಳೆ ಸೇತುವೆ ಕೂಡ ಆ ಬಳಿ ಇದ್ದೀನಿ. ಇಲ್ಲಿ ಕೆಲವರು ಪ್ರವಾಸಿಗರು ಬರ್ತಾರೆ. ಅಂದ್ರೆ ಈ ಏನು ನಮ್ಮ ಅಂದ್ರೆ ಇದಕ್ಕೆ ಸೇತುವೆ ಮೇಲೆ ತಡೆಗೋಡೆ ಇದೆ, ಅದ್ರ ಮೇಲೆ ನಿಂತ್ಕೊಂಡೆಲ್ಲ ಕೆಲವೊಂದು ರೀಲ್ಸ್ ಮಾಡೋ ಕೆಲಸ ಹುಚ್ಚಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಏನಾದ್ರು ಅಪ್ಪಿತಪ್ಪಿ ಎಲ್ಲರೂ ಕೆಳಗೆ ಬಿದ್ದು ಅಂತ ಹೇಳಿದ್ರೆ ಈ ನದಿಯ ರಭಸಕ್ಕೆ ಮೃತದೇಹ ಸಿಗೋದೇ ಕಷ್ಟ. ಈ ತರ ಉಚಿತನ ತೋರ್ಸಕ್ ಹೋಗ್ಬೇಡಿ. ಇನ್ನಷ್ಟು ನಾನು ಇನ್ನು ನಮ್ಮ ಹೆಬ್ಬಾಳೆ ಭಾಗಕ್ಕೂ ಹೋಗ್ತಾ ಇದ್ದೀನಿ. ಅಲ್ಲೂ ಒಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣ ಅದ ಹಳೆ ಸೇತುವೆ ಮುಳುಗಡೆ ಆಗಿದೆ ಅಂತೆ, ಅದನ್ನು ನಿಮಗೆ ನಮ್ಮ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ನಮ್ಮ ಪ್ರವಾಸಿಗರು ಕೂಡ ಇದ್ದಾರೆ, ಅವ್ರ ಹತ್ರನೂ ಮಾತಾಡ್ಸ್ತೀನಿ. ಸರ್, ಯಾವ ಊರು ಸರ್ ನಿಮ್ದು? ಬೆಂಗಳೂರಿಂದ ಬಂದಿರೋದು. ಬೆಂಗಳೂರು. ಎಲ್ಲೆಲ್ಲಿ ಹೋಗಿದ್ರಿ? ಇವಾಗ ಬೆಳಗ್ಗೆ ಹೊರನಾಡು ಹೋಗಿದ್ದು, ಕಳಸ ಟೆಂಪಲ್ಗೆ ಹೋಗಿ ಇವಾಗ ಇಲ್ಲಿಂದ ಜಲಪಾತ ಅಲ್ಲಿ ನೋಡ್ಕೊಂಡು ಇವಾಗ ಸಕಲೇಶಪುರ ಹೋಯ್ತಾ ಇದ್ವಿ. ಈಗ ಮಲೆನಾಡಿಗೆ ಬಂದಿದ್ರಿ, ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಯ್ತಿದ್ವಿ, ಮಳೆನ ಎಂಜಾಯ್ ಮಾಡೋಕ್ಕೋಸ್ಕರ ಮಾನ್ಸೂನ್ ರೈಡಿಂಗ್ ಅಂತಾನೆ ಬಂದಿರೋದು ಎಲ್ಲರೂ. ಸೊ ಅದು ಎಂಜಾಯ್ ಮಾಡ್ತಾ ಇದ್ವಿ. ಇನ್ನೆಲ್ಲಿಗೆ ನೆಕ್ಸ್ಟ್? ಈಗ ಸಕಲೇಶಪುರ ಹೋಯ್ತಾ ಇದ್ವಿ. ನಿಮ್ಮ ಹೆಸರು? ರಾಜೇಶ್ ಅಂತ. ರಾಜೇಶ್. ಓಕೆ, ಥ್ಯಾಂಕ್ ಯು ಸರ್. ಈಗ ಅದೇ ರೀತಿ ನಮ್ಮ ಇನ್ನೊಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ಊರಿಂದ ಬಂದಿದೆ ಸರ್? ನಾವು ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರು. ಈಗ ಎಲ್ಲೆಲ್ಲಿ ಹೋಗಿದ್ರಿ ಸರ್ ಪ್ರವಾಸಕ್ಕೆ? ಇವಾಗ ಸದ್ಯಕ್ಕೆ ಫಸ್ಟ್ ಕಳಸನ ಬಂದಿದ್ದು, ಇವಾಗ ಮುಗಿಸ್ಕೊಂಡು ರಾಣಿಜೇರಿ, ಆಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಭೂಮಿಕೊಂಡ, ಅದಾದ್ಮೇಲೆ ಸ್ಟ್ರೈಟ್ ಸಕಲೇಶಪುರ. ತುಂಬಾ ಮಲೆನಾಡು ಭಾಗಕ್ಕೆ ಬಂದು ತುಂಬಾ ಖುಷಿ ಆಗ್ತಿದೆ. ನಾವು ತುಂಬಾ ಸತಿ ಬಂದಿದ್ದೀವಿ. ಫಸ್ಟ್ ತುಂಬಾ ಸತಿ ಬಂದಿದ್ದೀವಿ, ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಹೆಸರು? ನವೀನ್ ಅಂತ. ಯಾವ್ದು ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು? ನ್ಯೂಸ್ ಕರ್ನಾಟಕ ಅಂತ. ನ್ಯೂಸ್ ಕರ್ನಾಟಕ. ಈಗ ನಮ್ಮ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರಿಂದ ಬಂದಿದ್ದೀರಿ? ಬೆಂಗಳೂರು. ಬೆಂಗಳೂರು. ಈಗ ನಮ್ಮ ಮಲೆನಾಡು ಭಾಗಕ್ಕೆ ಬಂದಿದ್ರಿ. ಈ ಮಳೆ ಅಂದ್ರೆ ಮಳೆ ಕೂಡ ಇದೆ, ಬೈಕ್ ರೈಡಿಂಗ್ ಅಲ್ಲಿ ಕೂಡ ಬರ್ತಾ ಇದ್ರಿ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಇದೆ ಸರ್. ಏನಕ್ಕೆ ಅಂದ್ರೆ ನಮಗೆ ಬೆಂಗಳೂರಲ್ಲಿ ಮಳೆ ಸಿಗುತ್ತೆ, ಬಟ್ ಮೋರಿ ನೀರು ಸಿಗುತ್ತೆ. ಮಲೆನಾಡಿಗೆ ಬಂದ್ರೆ ಅಟ್ಲೀಸ್ಟ್ ಫ್ರೆಶ್ ವಾಟರ್ ಸಿಗುತ್ತೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಇರಿಟೇಟ್ ಆಗುತ್ತೆ, ಇಲ್ಲಿ ಮಳೆ ಬಂದ್ರೆ ಇನ್ನೊಂದ್ ಸ್ವಲ್ಪ ಮಳೆ ಬರ್ಲಿ ಅನ್ಸುತ್ತೆ ಸರ್. ಈಗ ಇನ್ನು ನೆಕ್ಸ್ಟ್ ಯಾವ ಕಡೆ ಪ್ರೋಗ್ರಾಮ್? ನೆಕ್ಸ್ಟ್ ಇವಾಗ ಕಳಸ ಮುಗಿಸ್ಕೊಂಡು ಭೂಮಿಕೊಂಡ, ಅದಾದ್ಮೇಲೆ ರಾಣಿಜೇರಿ, ಅದ್ ಮುಗಿಸ್ಕೊಂಡು ಸಕಲೇಶಪುರ. ಮನೀಶ್ ಅಂತ. ಓಕೆ. ಇದು ನಮ್ಮ ಪ್ರವಾಸಿಗರ ಒಂದು ಯಾವ್ದೋ ಊರಿಂದ ಬಂದಿದ್ದಾರೆ, ಆದ್ರೂ ನಮ್ಮ ಜೊತೆ ಒಂದು ಮಾಹಿತಿ ಕೂಡ ಹಂಚ್ಕೊಂಡಿದ್ದಾರೆ. ಮಲೆನಾಡು ಭಾಗಕ್ಕೆ ಬಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ. ಅದೇ ರೀತಿ ನಮ್ಮ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಮಳೆಯ ಅಬ್ಬರಕ್ಕೆ ನಮ್ಮ ಭದ್ರೆಯ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಿದೆ, ಅದನ್ನು ಕೇಳೋಣ. ಸರ್, ನಮಸ್ಕಾರ. ನಮಸ್ಕಾರ. ಈಗ ಅಂದ್ರೆ ಈ ಮಳೆ ಒಂದು ಭಾರಿ ಅಂದ್ರೆ ಜಾಸ್ತಿ ಇದೆ, ಗಾಳಿ ಮಳೆ ಕುದುರೆಮುಖ ವ್ಯಾಪ್ತಿಯಲ್ಲೆಲ್ಲ. ಈಗ ಮಳೆ ಅಬ್ಬರಕ್ಕೆ ಎಷ್ಟೋ ಮರಗಳೆಲ್ಲ ಕೊಚ್ಕೊಂಡು ಬರ್ತಾ ಇದೆ, ತೋಟಕ್ಕೆ ನೀರು ನುಗ್ಗಿದೆ, ಕೆಲವೊಂದು ರಸ್ತೆಗಳು ಅಂದ್ರೆ ಬ್ಲಾಕ್ ಆಗಿದೆ. ಹಳ್ಳಿ ಕಡೆಯಿಂದ ಬಂದಂತ
ಪ್ರವಾಸಿ ಅಂದ್ರೆ ಈಗ ಶಾಲೆ ಮಕ್ಕಳೆಲ್ಲ ಇರ್ತಾರೆ, ಹೌದು ಅವ್ರಿಗೆ ಈಗ ಕಳ್ಸಕ್ ಬಂದ ಮೇಲೆ ರಜೆ ಕೊಟ್ಟಿದ್ದಾರೆ ಹೌದು ಅಧಿಕಾರಿಗಳು. ಯಾಕೆ ಮುನ್ನೆಚ್ಚರಿಕೆಯಾಗಿ ಮುಂಚೆ ಕೊಡ್ಬೋದಿತ್ತಲ್ಲ ಸರ್? ಹೌದು, ಅವರು ಅಧಿಕಾರಿಗಳು ತಪ್ಪು ಮಾಡ್ತಿದ್ದಾರೆ. ನಿನ್ನೆನೆ ಬೇಕಾದಷ್ಟು ಮಳೆ ಎಲ್ಲ ಸ್ಟಾರ್ಟ್ ಆಗಿದ್ದು ಗೊತ್ತಿತ್ತು ಅವರಿಗೆ, ಆದ್ರೂ ಸಹ ಅವರು ನಿನ್ನೆ ಘೋಷಣೆ ಮಾಡಿಲ್ಲ. ಮಳೆ ಎಲ್ಲ ಬಂದು ಹೋದ್ಮೇಲೆ ರಜೆ ಘೋಷಣೆ ಎಲ್ಲ ಮಾಡ್ತಾರೆ. ಮುಂಜಾಗ್ರತವಾಗಿ ಅವರು 1-2 ದಿವಸದ ಮೊದಲೇ ಮಳೆ ಸೂಚನೆಯನ್ನು ನೋಡಿಕೊಂಡು ಅವರು ರಜೆ ಎಲ್ಲ ಕೊಡಬೇಕಾಗಿತ್ತು. ಈ ನಮ್ಮ ಅಧಿಕಾರಿಗಳಾಗಲಿ ಅದೆಲ್ಲ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಈಗ ಕುದುರೆಮುಖದ ಭಾಗದಲ್ಲೂ ಕೂಡ ಈಗ ಶಾಲೆ ಮಕ್ಕಳೆಲ್ಲ ಬರ್ಲಿಕ್ಕೆ ತುಂಬಾ ತೊಂದರೆ ಅನುಭವಿಸಿದ್ದಾರೆ. ಯಾಕಂದ್ರೆ ಕೆಲವೊಂದು ಗಂಟೆಗಳ ಕಾಲ ಅಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿ ಇದು ಜಾಂಬ್ಲೆ ಎಂಬ ಭಾಗದಲ್ಲೂ ಕೂಡ ರಸ್ತೆ ಬ್ಲಾಕ್ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸ್ಕೂಲ್ ಮಕ್ಕಳು ಬಂದು ಕಳಸಕ್ ಬಂದು ವಾಪಸ್ ಹೋಗಿದ್ದಾರೆ ರಜಾ ಅಂತ, ಅವ್ರಿಗೆ ಗೊತ್ತಿರಲ್ಲ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ತಪ್ಪು ಮಾಡಬಾರ್ದು. ಅವರು ಸಂಜೆನೆ ನಾಳೆ ರಜೆ ಅಂತ ಹೇಳಿದ್ರೆ ಇವತ್ತೇ ಅದನ್ನ ತೀರ್ಮಾನ ಮಾಡಿ ಅವ್ರು ಘೋಷಣೆ ಮಾಡ್ಬೇಕಾಗುತ್ತೆ. ಅವ್ರು ಬಸ್ಸಲ್ಲಿ ಬಂದು ಕಳ್ಸಕ್ ಬಂದು ಅವ್ರನ್ನ ತಂದು ಬಿಟ್ಟು ವಾಪಸ್ ಎಲ್ಲ ಕರ್ಕೊಂಡು ಹೋಗೋಕ್ಕೆ ಭಾರಿ ಕಷ್ಟ ಆಗಿರ್ತದೆ. ಆದರೂ ಸಹ ಇವರು ಅಂಥವನ್ನೆಲ್ಲ ಮುಂಜಾಗ್ರತೆಯಾಗಿ ಮೀಟಿಂಗ್ ಮಾಡಿ ನಾವು ರಜೆ ಯಾವಾಗ ಘೋಷಣೆ ಮಾಡಬೇಕು ಏನು ಅನ್ನೋದನ್ನ ಅವರು ತೀರ್ಮಾನ ಮಾಡಿ ನಮಗೆ ಮಕ್ಕಳಿಗೆಲ್ಲ ಸೂಚನೆ ಕೊಡ್ಬೇಕು. ಈಗ ಅದೇ ರೀತಿ ನಮ್ಮ ಇಲ್ಲಿ ಈ ಪ್ರವಾಸಕ್ಕೆ ಬರ್ತಾರೆ ಈ ಫಾಲ್ಸ್ ಕಡೆ ಎಲ್ಲ ಬಂದ ಸಂದರ್ಭದಲ್ಲಿ ಕೆಲವೊಂದು ಉಚಿತನ ತೋರಿಸ್ತಾರೆ. ಅಂದ್ರೆ ಸೇತುವೆ ಮೇಲೆ ನಿಲ್ಸೋದು ಮಕ್ಕಳನ್ನೆಲ್ಲ, ಅದೆಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೆ ಕೋಟೆಹಳ್ಳಿಯಲ್ಲಂತೂ ಭಾರಿ ಡೇಂಜರ್ ಜಾಗ ಇದು. ಇಲ್ಲಿ ತುಂಬಾ ಜನ ಮೇಲೆ ಕೆಳಗೆ ಸೇತುವೆ ಮೇಲೆ ಹತ್ತೋದು, ಕಸವನ್ನು ತಂದು ಬಿಕ್ಕೋದು, ಮತ್ತೆ ಇನ್ನೇನೇನ ಎಲ್ಲ. ಇಲ್ಲಿ ಜಾಸ್ತಿ ಮಳೆ ಆದಾಗ ನಮಗೆ ಇಲ್ಲಿ ಪೊಲೀಸು ಕಾವಲು ಏನಾರು ಬಂದು ಇಲ್ಲಿ 1-2 ದಿವಸ ಮಳೆ ಜಾಸ್ತಿ ಆದಾಗ ಅವರು ರಕ್ಷಣೆ ಕೊಡ್ಬೇಕಾಗಿ ನಾವು ಕೇಳ್ತೀವಿ. ಯಾಕಂತೇಳಿ ಯಾರೇ ಸತ್ರು ಸಹ ಇಲ್ಲಿ ಯಾರು ಕೇಳರ್ ಏನು ಯಾರು ಇರೋದಿಲ್ಲ. ಹಾಗಾಗಿ ಇಲ್ಲಿ ಏನೇನು ನಡೀತಾ ಮಳೆ ಜಾಸ್ತಿ ಆದಾಗ ಸ್ವಲ್ಪ ಕಂಟ್ರೋಲ್ ಮಾಡಿ ಜನಗಳನ್ನೆಲ್ಲ ಇದು ಮಾಡ್ಬೇಕಾಗಿ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ತಾ ಅಂತ ಇದ್ದೀನಿ. ನೋಡಿ, ಇದು ದಯವಿಟ್ಟು ಗ್ರಾಮದ ಜನರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸೇತುವೆ ಬಳಿ ಅಂದ್ರೆ ಹೆಬ್ಬಾಳೆ ಆಗ್ಲಿ ನಮ್ಮ ಈ ಕೋಟೆ ಹೊಳೆ ಆಗ್ಲಿ ಈ ಹೊಳೆ ಬದಿಯಲ್ಲಿ ಅಂದ್ರೆ ಇಂಥ ಒಂದು ಘಟನೆ ಪ್ರವಾಸಿಗರು ಎಷ್ಟೋ ಜನ ಬರ್ತಾರೆ. ದಯವಿಟ್ಟು ಅವರು ಮುನ್ನೆಚ್ಚರಿಕೆಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಈ ಭಾಗಕ್ಕೆ ಬಂದು 1 ರೌಂಡ್ ಆದ್ರೂ 2 ರೌಂಡ್ ಆದ್ರೂ ಇಲ್ಲ ಒಬ್ಬರನ್ನ ಯಾರನ್ನಾದ್ರೂ ನೇಮಕ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸ್ವಲ್ಪ ನಮ್ಮ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ದಿನನಿತ್ಯ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಅನಾಹುತ ಆಗಬಾರ್ದು. ಮುನ್ನೆಚ್ಚರಿಕೆಯಾಗಿ ನೀವು ಅವರಿಗೊಂದು ಮನವಿ ಮಾಡುವಂತ ಕೆಲಸನೂ ಮಾಡಬಹುದು. ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಅವರು ಕಂಟ್ರೋಲ್ ಮಾಡೋದಕ್ಕಾಗಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ನಾವು ಹೇಳ್ಬೇಕಂತ ಒಂದು ಮಾಹಿತಿ ನಮ್ಮಲ್ಲಿ ಇದೆ. ನಿಮ್ಮ ಹೆಸರು? HD ವೆಂಕಟೇಶ್ ಕೂಡ ಹೊಸು. ಇದು ನಮ್ಮ ಈ ಗ್ರಾಮದ ಜನರು ಕೂಡ ದಯವಿಟ್ಟು ಪ್ರವಾಸಿಗರಿಗೆ ಒಂದು ಮನವಿ ಕೂಡ ಮಾಡ್ತಾ ಇದ್ದಾರೆ. ಈ ತರ ಈ ಸೇತುವೆಯಲ್ಲಿ ನಿಂತ್ಕೊಂಡು ಉಚಿತನ ತೋರ್ಸಕ್ ಹೋಗ್ಬೇಡಿ ಅಂತ. ನೋಡುವ, ಇನ್ನು ನಮ್ಮ ಮುಂದಿನ ಒಂದು ಹಾದಿ ಕೂಡ ನಮ್ಮ ಹೆಬ್ಬಾಳೆ ಕಡೆ ಹೋಗೋಣ. ಇಲ್ಲಿ ಎಲ್ಲ ಆಯ್ತು, ಇನ್ನು ಮುಂದಕ್ಕೆ ಹೋಗಿ ಅಲ್ಲಿ ಏನು ಜನರ ಹತ್ರ ಮಾಹಿತಿ ತಿಳ್ಕೊಂಡು ಬರೋಣ. ಮರಗಳು ಕೂಡ ಭದ್ರೆಯ ಅಭಸಕ್ಕೆ ಹೆಚ್ಚಿಕೊಂಡು ಹೋಗುವಂತ ವಿಶ್ವಪುರ.
ಜೋಗಳವಾಡುತ್ತಾ ಕೂಡಿ ಹಾಕುವೆ ಆ ಚುಕ್ಕಿ ಚಂದ್ರನ ಸರ ಮಾಡಿ ತಡಿಸುವೆ ಕರುಳೆ ಗೆಳತಿಯೇ. ಇನ್ನೊಂದ್ ಸ್ವಲ್ಪ ಬಂದ್ರೆ ಹಾ ಅದು ಮುಚ್ಚುತ್ತೆ. ಮುಚ್ಚಿತ್ತು, ಹೌದು ಹೌದು. ಇಲ್ಲಿ ಕೂಡ ರೀಲ್ಸ್ ಕೂಡ ಯಾವ ಥರ ಮಾಡ್ತಾರೆ ನೋಡಿ, ಬೈಕ್ ನಿಲ್ಸ್ಕೊಂಡು. ಓಕೆ, ಇದ್ದಾರೆ ನೋಡೋಣ, ಅದನ್ನ ಹಾಕ್ತೀನಿ. ಈಗ ನಾನು ಹೆಬ್ಬಾಳೆ ಕಡೆ ಹೋಗಿ ಬರಬೇಕು. ಅಲ್ಲಿ ನೀರು ಜಾಸ್ತಿ ಇದೆ. ತೆಗಿ 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 ಬರುತ್ತೆ. ಬರ್ಲಾ? ಹಲೋ, ಯಾವ ಊರು ಸರ್ ನಿಮ್ದು? ಈ ತರ ಎಲ್ಲ ಉಚಿತನ ತೋರಿಸ್ಬೇಡಿ ಸರ್, ಎಲ್ಲರೂ ಬಿದ್ರೆ ಇದು ಬಾರಿ ಡೇಂಜರ್. ಇದು ನೀವು ಆ ತರ ಎಲ್ಲ ಅಲ್ಲಿ ಜಾರುತ್ತೆ ಮೊದ್ಲು. ಗೊತ್ತಾ, ನಿಮ್ಮಿಂದ ಇನ್ನೊಬ್ರಿಗೂ ತೊಂದರೆ ಆಗ್ಬಾರ್ದಲ್ವಾ? ಕಸ ತಂದು ಪ್ರವಾಸಿಗರು ನೋಡಿ, ಕಸ ಬಾಟಲ್ಗಳೆಲ್ಲ ತಂದು ಸೇತುವೆ ಬದಿಯಲ್ಲೇ ಹಾಕಿಟ್ಟಿದ್ದಾರೆ ನೋಡಿ. ಎಷ್ಟು ಕಸದ ರಾಶಿಗಳು, ಇಲ್ಲಿಂದ ತುದಿ ತನಕನೂ ಕಸದ ರಾಶಿಗಳಿದ್ದಾವೆ. ಭದ್ರೆಯ ನೀರಿನ ಮಟ್ಟ ಕುದುರೆಮುಖ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದ್ದರಿಂದ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾಯಿದೆ. ಈಗ ಹೊಸ ಹೆಬ್ಬಾಳೆ ಸೇತುವೆ ಆದ ನಂತರ ಹಳೆ ಹೆಬ್ಬಾಳೆ ಸೇತುವೆ ಬರೀ ನೆನಪು ಮಾತ್ರ.
ಇದು ಮೈಸೂರು. ಮೈಸೂರು. ಎಲ್ಲೆಲ್ಲಿ ಹೋಗಿ ಬಂದ್ರಿ? ನಾವು ಅದೇ ಇವತ್ತೇ ಫಸ್ಟ್, ಈಗ ಬೆಳಗ್ಗೆ ಬಂದಿರೋದು. ನಾಳೆ ಕುರಿಂಜಲ್ ಟ್ರಕ್ ಇದೆ, ನಾಳೆ ಅಲ್ಲಿ ಹೋಗ್ಬೇಕು. ಕುರಂಜಲಿಗ. ನೀವು ಮೀಡಿಯಾದವರು. ಮೀಡಿಯಾ. ನಿಮ್ಮದು ಎಲ್ಲ ನಮ್ದು ಇರೋದೆಲ್ಲ ಬೆಂಗಳೂರಲ್ಲಿ. ನಾನು ದಾವಣಗೆರೆ, ಅವ್ನು ಮೈಸೂರು, ಅವ್ನು ಗದಗು, ಇವ್ನು ರಾಯಚೂರು. ಎಷ್ಟು ಖುಷಿ ಆಗ್ತದೆ ಈ ಮಲೆನಾಡಿಗೆ ಬಂದು? ಮಲೆನಾಡು ಯಾವತ್ತಿದ್ರು ಖುಷಿ ಏನು ಮಳೆ ಇರುತ್ತೆ ಅನ್ನೋದು ಬಿಟ್ಟರೆ ಯಾವತ್ತಿದ್ರು ನಮ್ಮ ಕರ್ನಾಟಕ ನಮ್ಮದು ಅಲ್ಲ. ನಿಮ್ಮ ಹೆಸರು? ಚೇತನ. ಇಲ್ಲಿ ಅಂದರೆ ಬೋರ್ಡ್ಗಳನ್ನೆಲ್ಲ ಕಿತ್ತಾಕಿದ್ದಾರೆ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿ ಇರೋದು ಮಾತ್ರ ವಶಿಷ್ಠ ಗಣಪತಿ ದೇವಾಲಯ ಮತ್ತು ಸುತ್ತಮುತ್ತಲಿನ 3 ಎಕರೆ ಜಾಗವು ಕಳಸೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ್ದು. ಯಾರು ಒತ್ತುವರಿ ಮಾಡಬಾರದು, ಅದ್ರ ಮಾತ್ರ ಇರೋದು. ಇವ್ರಿನ ಇದ್ರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.